ಕೊರಗಜ್ಜ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಜೋರಾದ ಚಪ್ಪಾಳೆಯೊಂದಿಗೆ. ನಮಸ್ಕಾರ. ಏನು ಈ ಸಿನಿಮಾ ಬಗ್ಗೆ ಏನು ಹೇಳಬೇಕು, ಏನು ಬಹುಶಃ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯನ್ಸು ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗಲಿಲ್ಲ ಅಂತ ಹೇಳ್ತೀನಿ. ಅಷ್ಟು ವಿಶೇಷವಾದಂಥ ಒಂದು ಅನುಭವನ ಈ ಚಿತ್ರ ನನಗೆ ತಂದುಕೊಟ್ಟಿದೆ. ಬಹುಶಃ ನೀವು ಇಲ್ಲೆಲ್ಲಿ ನೋಡ್ತಾ ಇದ್ರಿ, ನೀವು ಇಲ್ಲಿ ಮಾಧ್ಯಮದವರು, ನಾವಿದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್, ಟೀಸರ್ ಲಾಂಚ್ಗೆ ಬರ್ತಾ ಇರ್ತೀವಿ. ಆದರೆ ಈ ಒಂದು ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವರು ನೀವೆಲ್ಲರೂ ಬಂದಿದ್ದೀರಿ, ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ. ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಂದರೆ ಈ ತಂಡ ಇನ್ನು ಸಿನಿಮಾವನ್ನು ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ಸಣ್ಣ ಝಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇದನ್ನು ಇಷ್ಟು ಅದ್ಧೂರಿಯಾಗಿ ಮಾಡೋದಕ್ಕೆ ಫಸ್ಟು ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದನ್ನು ನನಗೇನು ಹೊಸದಲ್ಲ ಸರ್, ನಾನು ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬ ಸರ್ಪ್ರೈಸಿಂಗ್ ಅಂತ ಅನಿಸಲ್ಲ. ಇಷ್ಟೇನಾ ಅಂತ ಅನಿಸುತ್ತೆ. ಬಿಕಾಸ್ ಅವ್ರಿಗಿರುವಂಥ ಕಲ್ಪನಾ ಶಕ್ತಿ ಇನ್ನೂ ತುಂಬ 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 ದೊಡ್ಡದಿದೆ. ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತೊಗೊಂಡು ಹೋಗಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವರಿಗೆ ಹೇಳ್ತೀನಿ. ಇನ್ನೂ ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯ ವೃಂದದವರಿದ್ದರು, ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು. ಯಾಕೆಂದರೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮ್ಯೂಸಿಷನ್ಗೆ ಕರೆಕ್ಟಾಗಿ ಯಾರಾದರೂ ಗಣ್ಯರು ಎದ್ದು ಬಂದರೆ ಅವ್ರು ಮಾತಾಡೋಕ್ಕೆ ಮುಂಚೆ ಅದನ್ನು ಆಫ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಆದರೆ ನೀವು ಅದನ್ನು ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ. ಗಣ್ಯರು ಬರಬೇಕಾದ್ರೆ ನುಡಿಸ್ತಾ ಇದ್ರಿ, ಅವ್ರು ಮಾತಾಡ್ಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ. ನಿಮಗೆ ತುಂಬ ದೊಡ್ಡ ಚಪ್ಪಾಳೆನ ಕೊಡ್ತೀನಿ. ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಹುಲಿಗಳನ್ನ ಡ್ಯಾನ್ಸ್ಗಳು ನೋಡಿ ನಮ್ಗೆ ಅಭ್ಯಾಸ ಇತ್ತು. ಸರ್ ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸನ್ನು ಮಾತ್ರ ನೋಡಿದ್ದೀನಿ. ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನು ಕರ್ಕೊಂಡು ಬಂದಿದ್ದು ಸ್ಟೇಜ್ ಮೇಲೆ. ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪರ್ವಾಗಿ ಮಾಡಿದ್ರು. ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು. ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು, ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ. ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ಹೇಳ್ತೀನಿ. ಆ ಮಗು ಕೂಡ ಎಷ್ಟು ಮುದ್ದಾಗಿ, ಆ ಎನರ್ಜಿ, ವಾವ್, ಇಟ್ಸ್ ಸೂಪರ್ಬ್. ನೀವು ಹೇಗೆ ಇದನ್ನು ತುಂಬ ವಿಶೇಷಗಳನ್ನು ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ, ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂಥ ಹಲವಾರು ವಿಚಾರಗಳನ್ನು ಈ ಸಿನಿಮಾಗಳಲ್ಲಿ ತೊಗೊಂಡು ಬಂದಿದ್ದಾರೆ ಸುಧೀರ್ ಸರ್. ಆಗಲೇ ಭವ್ಯ ಮೇಡಮ್ ಅವ್ರು ಹೇಳ್ತಾ ಇದಕ್ಕೆ 3 ಶಕ್ತಿ ಅಂತ ಹೇಳಿದ್ರು. ಅದ್ರ ತ್ರಿವಿಕ್ರಮ್ ಸರ್, ನಿರ್ದೇಶಕರಾದಂಥ ಸುಧೀರ್ ಅವರು ಮತ್ತು ವಿದ್ಯಾಧರ್ ಅವರು. ಹೌದು, ಈ ಸಿನಿಮಾವನ್ನು ಕಟ್ಟಿಕೊಡೋವಂಥದ್ದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನು ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ. ಅವ್ರು ತಗೊಂಡಂಥ ಈ ವಿಚಾರ ಇದೆಯಲ್ಲ, ಈ ಕೊರಗಜ್ಜನ ಕಥೆನೇ ಆರಿಸ್ಕೊಂಡಿದ್ದಿದೆಯಲ್ಲ, ಅದೊಂಥರ ಏನು ಹೇಳಿ, ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನಗನ್ಸುತ್ತೆ. ತುಂಬ ರಿಸ್ಕು ಅಂತ ನನಗನ್ಸಿತ್ತು. ಯಾಕೆಂದರೆ ತುಂಬ ಈ ಸಿನಿಮಾಗಳು ಯಾರೋ ಮಾಡೋಕ್ಕೆ ಶುರು ಮಾಡ್ತಿದ್ರು, ಅವ್ರ ಕೈಗೆ ಅದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ, ಮಾಡಬೇಕಾ ಮಾಡಬಾರ್ದಾ, ಹಲವಾರು ಸಂಸ್ಕೃತಿಗಳು ಹೀಗೆ ತೋರಿಸ್ಬೋದಾ, ಈ ರೀತಿ ಇರುವಂಥ ವಿಚಾರವನ್ನು ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ. ಆ ಥರದ್ದು ಒಂದು ಪ್ರಾಜೆಕ್ಟನ್ನು, ಬಹುಶಃ ಆ ಥರದ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡು ಶೂಟಿಂಗಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ. ನಾನು ಸುದೀರ್ಘವಾದಂಥ ಸಮಯ ಇವರ ತಂಡದೊಟ್ಟಿಗೆ ನಾನು ಕಾಲ ಕಳೆದಿದ್ದೀನಿ. ಅಲ್ಲಿ ಬಂದಂಥ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ. ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ದರು, ಡೈರೆಕ್ಟ್ರು ಕರೆಕ್ಟಾಗಿ ಇನ್ನೊಂದು ಇವೆಂಟನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಶೂಟಿಂಗ್ನ ಚೆನ್ನಾಗಿ ಮಾಡಲ್ವ ಅವರು. ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾಯಿತ್ತು. ಮತ್ತೇನೋ ಆ ಶೂಟಿಂಗ್ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ವಿ. ಈ ಥರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಸಿನಿಮಾ ಮುಗಿದ ಮೇಲೂ ಕೂಡ ತೆರೆಗೆ ತೊಗೊಂಡು ಬರೋಕ್ಕೆ ಸರ್ 1-2 ವರ್ಷ ಆಗಿರ್ಬೋದಾ, 1.5 ವರ್ಷ ಆಗಿರ್ಬೋದಾ. ಸಿನಿಮಾ ಮುಗಿದ್ರೂ ಕೂಡ ಅವ್ರಿಗೆ
ಅದನ್ನು ಪರೀಕ್ಷೆ ಅಂತ ಹೇಳೋ, ಸವಾಲು ಅಂತ ಹೇಳೋ ನನಗೆ ಗೊತ್ತಾಗ್ತಾ ಇಲ್ಲ. ಆ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಕಷ್ಟಗಳು ಬರ್ತಾ ಇತ್ತು. ಆದರೆ ಆ ಕಷ್ಟಗಳಿಂದ ಅವರು ಪಾರಾಗಿ ಅದು ಹೇಗೋ ಮಾಡಿ ಅದನ್ನು ನಿಭಾಯಿಸ್ಕೊಂಡು ಬರ್ತಾಯಿದ್ರು. ಬಹುಶಃ ಕಷ್ಟಗಳು ಕೊಟ್ಟಿದ್ದು ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ನನಗೆ ಅನಿಸುತ್ತೆ ಸರ್. ಅದನ್ನು ಜಯಿಸ್ಕೊಂಡು ಬಂದಿದ್ದು ಆ ಕೊರಗಜ್ಜನ ಆಶೀರ್ವಾದ ಅಂತ ನನಗನ್ಸುತ್ತೆ. ಅಷ್ಟು ವಿಶೇಷವಾದಂಥ ಕ್ಷಣಗಳಿಗೆ ನಾನು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ. ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರುವ ಹಾಗೆ ಈ ಪ್ರಾಂತ್ಯದ ಗುಳಿಗ, ಕೊರಗಜ್ಜ, ಹಲವಾರು ದೇವರುಗಳು ಬರೋದನ್ನು ಎಲ್ಲರೂ ನೋಡಿದ್ದಾರೆ. ಆದರೆ ನಾನು ಇದನ್ನು ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದರೆ, ಸುಧೀರ್ ಅಥಾವರಿದಾರಲ್ಲ, ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ಲು, ಬೈರಕ್ಕೆ ಬಂದಿದ್ಲು. ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್. ಯಾಕೆಂದರೆ ಪ್ರತಿ ಸರಿ ನಾವು ಆ್ಯಕ್ಟರ್ಸ್ಗಳು ಆ್ಯಕ್ಟ್ ಮಾಡಬೇಕಾದ್ರೆ ಪ್ರತಿಯೊಂದು ಪಾತ್ರವನ್ನು ಆ್ಯಕ್ಟ್ ಮಾಡಿ ತೋರಿಸಿದಂಥ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವೊಬ್ಬರು ನಿಲ್ತೀರಿ. ಪ್ರತಿಯೊಂದು ಕ್ಯಾರೆಕ್ಟರ್ನೂ ತೋರಿಸೋರು. ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾ ವ್ಯತ್ಯಾಸವಾಗಿರುವಂಥ ಮ್ಯಾನರಿಸಮ್ ಇರುವಂಥ ಪಾತ್ರಗಳಿದ್ದಾರೆ. ಆ ತನಿಯ ಮಾಡಿರುವಂಥ ಆ ಹುಡುಗನ ಪಾತ್ರ ಅಷ್ಟು ಸುಲಭ ಆಗಿರಲಿಲ್ಲ. ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಂಭೀರದಿಂದ ಆ ಹುಡುಗ ಆ್ಯಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ, ಅದರ ಹಿಂದೆ ಅವರ ಪರಿಶ್ರಮ ತುಂಬ ಇದೆ ಅಂತ ನನಗನ್ಸುತ್ತೆ. ಒಟ್ಟಾರೆ ನಾನೊಬ್ಬ ಕಲಾವಿದೆಯಾಗಿ ನನ್ನ ಈ ಥರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕೋದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ. ಈ ಥರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗಜ್ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗನ್ಸುತ್ತೆ ಈ ಥರದ್ದೊಂದು ಪಾತ್ರಗಳು ನಮಗೆ ಸಿಕ್ಕೋದಕ್ಕೆ. ಜೊತೆಗೆ ನನಗೆ ಒಬ್ಬ ಕಲಾವಿದೆಯಾಗಿ ತುಂಬ ಚಾಲೆಂಜಿಂಗ್ ಆಗುವಂಥ, ಕಲಿಯೋಕ್ಕೆ ಭಾಳಷ್ಟು ಅವಕಾಶ ಸಿಗುವಂಥ ಹಲವಾರು ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟಿಕೊಟ್ಟಿದ್ದಾರೆ. ಒಬ್ಬ ಕಲಾವಿದೆಯಾಗಿ ನಾನು ಬೆಳೆಯೋದಕ್ಕೆ ಈ ಸಿನಿಮಾ ನನಗೆ ತುಂಬ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಸರ್. ಇಲ್ಲ ಸರ್, ಅದೆಲ್ಲ ಹೇಳ್ತಾರಲ್ಲ, ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬರೆದ್ರೆ ಮತ್ತೆ ಇನ್ನೊಂದು ಗ್ರೇಡ್ಗೆ ನಾವು ಹೋಗೋಕ್ಕೆ ಸಾಧ್ಯ ಅಂತ. ಹಾಗೆ ಇಲ್ಲ, ಸನ್ನಿವೇಶಗಳು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ರಿ ಸರ್. ನಮಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ನೀವು ಕೊಟ್ಟಂಥ ಒಂದು ಕಾನ್ಫಿಡೆನ್ಸ್ ನನಗೆ, ಆಮೇಲೆ ನೀವು ಆ ಕಥೆನ ನಾನು ನರೇಟ್ ಮಾಡಿದಂಥ ರೀತಿ ಬಹುಶಃ ಅಜ್ಜನ ಆಶೀರ್ವಾದ. ಕೆಲವು ಸನ್ನಿವೇಶಗಳಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕಾಯ್ತು ಅಂತ ಹೇಳ್ತೀನಿ. ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬ ಇವೆಂಟ್ಗಳು ಮಾಡ್ತಾರೆ ಅಂತ ನನಗನ್ಸುತ್ತೆ ಚಿತ್ರತಂಡ. ಇನ್ನೂ ಸಾಕಷ್ಟು ಈ ವಿಚಾರಗಳ ಬಗ್ಗೆ, ವಿಸ್ಮಯಗಳ ಬಗ್ಗೆ ಮಾತಾಡೋದಿದೆ. ಒಟ್ಟಾರೆ ಒಬ್ಬ ಕಲಾವಿದೆಯಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ, ತುಂಬ ಪ್ರೀತಿಯಿಂದ, ಗೌರವದಿಂದ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಸರ್ ನಿಮಗೆ ತುಂಬ ಧನ್ಯವಾದಗಳು. ಡೈರೆಕ್ಟರ್ ಸರ್ ನಿಮಗೂ ಕೂಡ, ವಿದ್ಯಾಧರವರೇ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ನಮ್ಮನ್ನು ಸೆಟ್ನಲ್ಲಿ, ತುಂಬ ಥ್ಯಾಂಕ್ಸ್. ಎಲ್ಲ ಪಾಸಿಟಿವ್ ಇದೆ, ಆದರೆ ನೆಗೆಟಿವ್ ಇದೆ ಸರ್. ಏನು ಸರ್ ಹೇಳ? ನೆಗೆಟಿವ್ ಅಂತ ಏನಿಲ್ಲ ಸರ್, ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ. ಬಹುಶಃ ಎಲ್ರಿಗೂ 9 ರಿಂದ 6 ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವಾ ಸರ್. ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸತತವಾಗಿ, ನಾನು ಅಂದರೆ ನನ್ನ ಜೊತೆ ಚಿತ್ರತಂಡನೂ ಇತ್ತು, ಸತತವಾಗಿ 28 ಅವರ್ಸ್ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿರುವಂಥ ಇತಿಹಾಸ ಇದೆ ಈ ಸಿನಿಮಾಗೆ ನನಗೆ. ನಮ್ಮ ಕೆಪಾಸಿಟಿ ಎಲ್ಲ ಸರ್, ಅದಕ್ಕೂ ಮೀರಿ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ ಸರ್. ಅದು ಬಹುಶಃ ನಮ್ಮ ಕೆಪಾಸಿಟಿ ಅಷ್ಟೆಲ್ಲ ಇರಲಿಲ್ಲ. ಭಾಳ ವರ್ಷ ಆಗೋಗಿತ್ತು. ತುಂಬ ಚಿಕ್ಕ ಹುಡುಗಿಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ಎಲ್ಲ ಶೂಟ್ ಮಾಡಿ ಬೆಳಗಿನ ಜಾವ 6 ಗಂಟೆಗೆ ಪ್ಯಾಕಪ್ ಮಾಡ್ತಾಯಿದ್ರು. ಆದರೆ ಬೆಳಗ್ಗೆ 5 ಗಂಟೆಗೆ ಎದ್ದವರು ರಾತ್ರಿ ಎಲ್ಲ ಶೂಟ್ ಮಾಡಿ, ಅದು ಕೊರಗಜ್ಜನ ತುಂಬ ವಿಶೇಷವಾದಂಥ ಒಂದು ಸನ್ನಿವೇಶ. ನಮಗೆ ನಿಜವಾಗ್ಲೂ ಆಯಾಸ ಆಗಿರೋದೇ ಗೊತ್ತಾಗಲಿಲ್ಲ. ಸೂರ್ಯ ಉದಯ ಆದಮೇಲೆ ನಮಗೆ ಗೊತ್ತಾಗಿದ್ದು, ಅಯ್ಯೋ ಇಷ್ಟೊತ್ತಾಗೋಗಿದೆಯಾ ಅಂತ.
ಬಟ್ ಆವಾಗ ನಮಗೆ ಟಯರ್ಡ್ನೆಸ್ ಸ್ಟಾರ್ಟ್ ಆಯಿತು. ಸೂರ್ಯ ಸನ್ರೈಸ್ ಆದಮೇಲೆ, ಬಹುಶಃ ಸನ್ರೈಸ್ ಆದಮೇಲೆ ಡೈರೆಕ್ಟರ್ ಸರ್ ಪ್ಯಾಕಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ರೆ ಮೇಡಮ್ ಡ್ರೆಸ್ ಚೇಂಜು ಅಂದರು. 6-7 ಗಂಟೆಗೆ, ಅಂದರೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು 9 ಗಂಟೆಗೆ ಸೆಟ್ನವರೆಲ್ಲ ತುಂಬಾ ಕಷ್ಟ ಇನ್ನು ಮಾಡೋಕ್ಕೆ ಆಗೋದೇ ಇಲ್ಲ ಅಂದಾಗ ಅವರು ಪ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎಲರ್ಜಿ ಕಡಿಮೆ ಆಗಿರಲಿಲ್ಲ ಸರ್. ಆ ಪಕ್ಕದಲ್ಲಿರೋರಿಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು. ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ಥರ ನೂರಾರು ಸನ್ನಿವೇಶಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ, ತೆರೆಯ ಹಿಂದೆನೂ ಕೂಡ ಅಷ್ಟೇ ವಿಶೇಷವಾದಂಥ ಘಟನೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಒಟ್ಟಾರೆ ಈ ಹಂತದಲ್ಲಿ ಈ ಸಿನಿಮಾ ನಿಂತಿರೋದು ತುಂಬಾ ಖುಷಿ ಆಗುತ್ತೆ. ಸಿನಿಮಾ ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾಗಳು ಸಕ್ಸಸ್ ಆಗ್ಬೇಕು ಸರ್. ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲ ಭಾಷೆಯಲ್ಲೂ ಈ ಸಿನಿಮಾ ಮಾಡ್ತಾ ಇದ್ದೀರಿ. ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಬೇರೆ ಎಲ್ಲ ರಾಜ್ಯಗಳಲ್ಲಿ, ಇಡೀ ಭಾರತದಾದ್ಯಂತ ಈ ಕೊರಗಜ್ಜನ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳಿ, ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಂದಿಷ್ಟು ಚೇತರಿಸ್ಕೊಳ್ಳಿ, ಸಂಭ್ರಮ ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಮಾಧ್ಯಮದವರಿಗೆ, ಇಲ್ಲಿ ಬಂದಂಥ ಎಲ್ಲರಿಗೆ, ಭವ್ಯ ಮೇಡಮ್ ಅವ್ರಿಗೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಮೋಟಮ್ಮ ಅವ್ರಿಗೆ, ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿರ್ದೇಶಕರಾದಂಥ ನಮ್ಮ ತ್ರಿವಿಕ್ರಮ್ ಸರ್ ಅವರ ನಿರ್ಮಾಣದಿಂದ, ನಮ್ಮ ಸುಧೀರ್ ಅತ್ತ ಅವರವರ ನಿರ್ದೇಶನದಲ್ಲಿ ಈ ಕೊರಗಜ್ಜ ಮೂವಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಈಗ ತಾನೇ ನೀವೆಲ್ಲ ನೋಡಿರ್ಬೋದು. ಸುಧೀರ್ ಅತ್ತವರ್ ಸರ್ ಅವರ ಒಂದು ವಿಶೇಷತೆ ಹಾಗೂ ಅವರದೇ ಆದ ಒಂದು ಶೈಲಿಯಲ್ಲಿ ಈ ಚಿತ್ರದಲ್ಲಿ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅದು ತಾಂತ್ರಿಕ ವರ್ಗದಲ್ಲಿರ್ಬೋದು, ನಟನೆ ತಾರಾಗಣದ ಆಯ್ಕೆಯಲ್ಲಿರ್ಬೋದು, ಹಾಗೂ ಪ್ಲೇಬ್ಯಾಕ್ ಸಿಂಗರ್ಸ್ ಆಯ್ಕೆ ಮಾಡಿರೋದಲ್ಲಿರ್ಬೋದು, ಹೀಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆ ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡು ಈ ಚಿತ್ರದಲ್ಲಿ ತುಂಬ ಒಳ್ಳೆಯ ಹೆಸರಾಂತ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ. ಈ ಒಂದು ಪಾತ್ರವನ್ನು ಕಬೀರ್ ಬೇಡಿ ಸರ್ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲಿಟಿ, ಅವರ ಒಂದು ಗತ್ತು, ಆ ಒಂದು ವಾಯ್ಸು ಮಾಡ್ಯುಲೇಷನು, ಡೆಲಿವರಿ, ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬ ಚೆನ್ನಾಗಿ ಆ ರಾಜರ ಪಾತ್ರಕ್ಕೆ ಅವ್ರನ್ನ ತುಂಬ ಸುಧೀರ್ ಸರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಂದು ಬಂಜನ್ ತಾಯಿ ಈ ಒಂದು ರಾಣಿಯ ಪಾತ್ರ, ಈ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಆ ಸೀನಲ್ಲಿ ಆ್ಯಕ್ಟ್ ಮಾಡುವಾಗ ಡೈರೆಕ್ಟರ್ ಅವರು ನನಗೆ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು, ಈ ಸನ್ನಿವೇಶ ಹೀಗಿರಬೇಕು ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ನನಗೆ ಆ್ಯಕ್ಟ್ ಮಾಡಿ ತೋರಿಸಿದ್ರು. ನಿಜವಾಗ್ಲೂ ಆಗ ಸಿದ್ಧಲಿಂಗ ಪುಟ್ಟಣ್ಣ ಅವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು. ಆ ಲೆವೆಲಲ್ಲಿ ಒಂದು ಇವ್ರು ನಿಜವಾಗ್ಲೂ ಆ್ಯಕ್ಟ್ ಮಾಡಿ ತೋರಿಸಿದ್ರು. ಅಂದರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು. ಒಂದು ಜ್ಞಾನ ಭಂಡಾರವುಳ್ಳ ಅಂತ, ಅಂದರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಗಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಸೊ ಇವತ್ತು ಈ ಒಂದು ಚಿತ್ರ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ. ಹಾಗೂ ಈಗ ತಾನೇ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು, ಕೊರಗಜ್ಜ ಮೂವಿ ಅವರು ಮಾಡಬೇಕಾಗಿತ್ತು ಅಂತ. ನನಗೆ ಇಮಿಡಿಯೇಟಾಗಿ ಒಂದು ಫ್ಲ್ಯಾಶ್ ಆಯಿತು. ಹಿಂದಿಯಲ್ಲಿ ಒಂದು ಕಾವತ್ತಿದೆ, ದಾನೆ ದಾನೆ ಪಿ ಲಿಖಾ ಹೇ ಕಾನೆ ವಾಲೆ ಕಾ ನಾಮ್ ಅಂತ. ರಿಯಲಿ ಇದು ಎಷ್ಟು ಒಳ್ಳೆ ಇದಲ್ವಾ. ಅವರು ಸುಧೀರ್ ಅತ್ತವರ ಈ ಚಿತ್ರ ಮಾಡಬೇಕು ಅಂತ ಅಲ್ಲಿ ಇದಾಗಿತ್ತು, ಒಂದು ಅಜ್ಜನ ಕೃಪೆನೂ ಆಗಿತ್ತು. ಸೊ ನೀವು ನಿಮ್ಮ ಎಲ್ಲ ಒಂದು ಶಕ್ತಿ, ಒಂದು ಪ್ರತಿಭಾವಂತ, ನಿಜವಾಗಿ ನಿಮ್ಮ ಎಲ್ಲ ಒಂದು ಡೆಡಿಕೇಶನ್ ಇದಕ್ಕೆ ಹಾಕಿ ಚಿತ್ರವನ್ನು ತುಂಬ ಚೆನ್ನಾಗಿ ತಂದಿದ್ದೀರಾ. ಸೊ ಮೈ ಹಾರ್ಟಿಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಆದ ತ್ರಿವಿಕ್ರಮ್ ಸರ್, ಅವ್ರು ಯಾವಾಗಲೂ ಹಸನ್ಮುಖಿ, ನಗ್ತಾ ಇರ್ತಾರೆ, ಫೇಸಲ್ಲಿ ಶೇಡೆ ಹೋಗೋದೇ ಇಲ್ಲ. ಗ್ರೇಟ್ ಸರ್, ನೀವು ಈ ಚಿತ್ರಕ್ಕೆ ಒಂದು ಬೆನ್ನೆಲುಬು. ನಿಮಗೂ ಈ ಚಿತ್ರ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೂ ವಿದ್ಯಾಧರ್ ಅವರು ಎಡಿಟಿಂಗಿಂದ ಹಿಡಿದು ಚಿತ್ರದ ಒಳ ಹೊರಗು ಮೇಲ್ವಿಚಾರಣೆಯಲ್ಲಿ ಎಲ್ಲವೂ
ಅವರೇ ನೋಡ್ಕೊಳ್ತಾರೆ. ಈ ಚಿತ್ರದ ಜೀವಾಳ ಇವರು ಮೂವರು, ನಮ್ಮ ಸುಧೀರ್ ಅವರು, ನಮ್ಮ ತ್ರಿವಿಕ್ರಮ್ ಸರ್ ಆ್ಯಂಡ್ ವಿದ್ಯಾಧರ್ ಈ ಒಂದು ಸಕ್ಸಸ್ಗೆ ಕಾರಣ ಆಗ್ತಾರೆ. ಬಟ್ ನಮ್ಮ ಎಲ್ಲ ಮಿತ್ರ ಮೀಡಿಯಾದವರೆಲ್ಲರೂ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಜ್ಜನ ಒಂದು ಆಶೀರ್ವಾದ ಕೃಪೆ ಇದ್ದೇ ಇರುತ್ತೆ. ಏಕೆಂದರೆ ಈ ಚಿತ್ರ ಸ್ಟಾರ್ಟ್ ಆದಾಗ ಎಷ್ಟೊಂದು ಗಂಡಾಂತರಗಳು, ವಿವಾದಗಳು, ಎಷ್ಟೆಲ್ಲ ಅಡೆತಡೆಗಳು ಬಂದ್ರೂ ಯಾವುದೋ ಒಂದು ಮಿರಾಕಲ್, ಯಾವುದೋ ಒಂದು ಶಕ್ತಿ ಅದನ್ನು ತಡೆದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂದರೆ ಅದು ಅಜ್ಜನ ಕೃಪೆನೇ ಇದೆ ಸರ್. ಹಾಗೂ ಈ ಒಂದು ಚಿತ್ರ 6 ಲ್ಯಾಂಗ್ವೇಜಲ್ಲಿ ಈಗ ತೆರೆ ಕಾರಣಕ್ಕೆ ಸಿದ್ಧವಾಗಿದೆ. ನಮ್ಮ ಅಭಿಮಾನಿಗಳೆಲ್ಲರೂ ಇದನ್ನು ಪ್ರೋತ್ಸಾಹಿಸ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಒಂದು ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಲಾಸ್ಟಲ್ಲಿ ನಮ್ಮ ಡೈರೆಕ್ಟ್ರಿಗೆ ಇನ್ನೊಂದು ಇಂಟ್ಯೂಷನ್ ಬಂದುಬಿಡ್ತು. ಅದು ನಾನು ಹೇಳೋ ಬೇಡ ಗೊತ್ತಿಲ್ಲ, ಬಟ್ ಲಾಸ್ಟಲ್ಲಿ ಅದು ಶ್ರುತಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಇದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಕೆಲವೊಂದು ಸೀನ್ಗಳು ನೋಡಿದೆ. ಆಲ್ ದ ಬೆಸ್ಟ್ ಶ್ರುತಿ, ಗಾಡ್ ಬ್ಲೆಸ್ ಯು. ಈಗ ತಾನೇ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡ್ರಿ. ದೇವ್ರು ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಎಲ್ಲ ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಪಾತ್ರಗಳಲ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರೆ ತಮಗೆಲ್ಲ ತಮಾಷೆಯಾಗಿ ಕಾಣ್ಬೋದು. ನನಗೆ ಕೂಡ ಸುಧೀರ್ ಅತ್ತ ಅವರು ಒಂದು ರೀತಿ ಅಪರೂಪದ ವ್ಯಕ್ತಿಯಾಗಿ ಪರಿಚಯ ಆದರು. ನನಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಕೂಡ ಒಂದು ದಿವಸ ಫೋನ್ ಮಾಡಿ ಹೇಳಿದರು. ನನಗೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದೆ. ಯಾಕೆಂದರೆ ನನಗೆ ನಮ್ಮ ಮಂಗಳೂರು, ಉಡುಪಿ ಕಡೆ ಜನ ಅವತ್ತಿನ ಅರಿವಿಲ್ಲದ ಮುಗ್ಧ ಜಾನಪದರು ಅಂತ ಹೇಳಿದರೆ ಹಿರಿಯರು ಹೇಗಿರ್ತಿದ್ರು ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹಾಗೆ ಮಾಡಬೇಕಾದ ಪಾತ್ರವನ್ನು ನಾನು ಮಾಡಲಿಕ್ಕೆ ಹೋದರೆ ಹೇಗಾಗ್ಬೋದು ಅಂತ ಹೇಳಿ ಸರಿಯೋ ತಪ್ಪೋ ನಾನು ಅದನ್ನು ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ, ಕ್ಷಮಿಸಿ ಅನ್ನೋ ಮಾತನ್ನು ಹೇಳಿದೆ. ಮತ್ತು ಹಿಂದಿನವರು ಇದೊಂದು ಜಾನಪದ ಮೂವಿ ಅಂತಲೇ ಹೇಳ್ಬೋದು. ಹಿಂದಿನವರು ನಂಬಿದಂಥ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯನ್ನು ದೇವರಲ್ಲಿ ಇಟ್ಟಂಥ ಈ ಕಥೆಯ ಒಂದು ಸಿನಿಮಾ ಇದೆಯಲ್ಲ, ನಾವೆಲ್ಲರೂ ಹೆಮ್ಮೆ ಪಡಬೇಕಾಗತ್ತೆ, ಮೆಚ್ಚುಗೆ ಪಡಬೇಕಾಗತ್ತೆ. ನನ್ನ ತಂದೆ ಕೂಡ ಆ ಭಾಗದ ದೈವಗಳನ್ನೇ ಪೂಜೆ ಮಾಡ್ತಿದ್ದರು. ಈ ಸರ್ಪಳಿ ಭೂತ, ಕುಯಿ ಭೂತ, ಹಾಗೆ ಕಪ್ಪಿನ ಭೂತ, ಈ ಭೂತಗಳ ದೈವ ಆರಾಧಕರು ನಮ್ಮ ಅಪ್ಪ. ನಾವು ಪೂಜೆಗಳನ್ನ ಮಾಡ್ತಾಯಿದ್ವಿ. ಆದರೆ ಕೊರಗಜ್ಜನ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ. ಸಣ್ಣವಳಾಗಿದ್ದಾಗ ಈ ಲಾರಿ ಮೇಲೆ ಮತ್ತು ಎಲ್ಲ ವಾಹನಗಳ ಮೇಲೆ ಬರೀತಾ ಇದ್ದರು. ಆಮೇಲೆ ನಮ್ಮೂರಲ್ಲಿ ಆ ಕಡೆಯಿಂದ ಬಂದ ಜನ ಈ ದೀಪಾವಳಿ ಟೈಮಲ್ಲಿ ಈ ವೇಷ ಹಾಕಿ ಅವರು ಬರ್ತಾಯಿದ್ರು ಊರಿಗೆ. ಹಾಗಾಗಿ ಅದನ್ನು ನಾನು ಕಂಡಿದ್ದೆ. ಕೊರಗಜ್ಜನವರ ಒಂದು ಶಕ್ತಿ, ಪವಾಡ ಅದೇನು ನನಗೆ ತಿಳಿದಿರಲಿಲ್ಲ. ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರ ರಿಲೇಷನ್ ಒಬ್ಬರು ನಮ್ಮ ವೇಣುಗೋಪಾಲ್ ಶೆಟ್ಟಿ ಅಂತ ಹೇಳಿ ಅವರು ಉಡುಪಿಯವರು, ನನಗೆ ಮಣ್ಣುಗುಡ್ಡೆಯಲ್ಲಿ ಕೊರಗಜ್ಜನ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ನನ್ನ ಮಗಳು ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಹೋದರು. ಇಲ್ಲಿ ನೀವು ಬೇಡಿದರೆ ಎಲ್ಲ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಬೇಡಿ ಬಂದಿದ್ದೆ. ಮಗಳು ಗೆದ್ದಿದ್ದಾಳೆ. ಮತ್ತು ನನಗೆ ಆಶೀರ್ವಾದ ಕೂಡ ಅಲ್ಲಿ ಕೊರಗಜ್ಜನವ್ರದ್ದು ಸಿಕ್ಕಿದೆ. ಆಮೇಲೆ ಮೂಲ ಸ್ಥಳಕ್ಕೂ ಕೂಡ ಸುಧೀರ್ ಅವರು ಕಳಿಸ್ಕೊಟ್ಟಿದ್ರು. ಇದ್ರ ಹತ್ರ ದೇರ್ಲಕಟ್ಟೆ ಹತ್ರ ಅಲ್ಲಿ ಹೋಗಿ ಬಂದಿದ್ದೇನೆ. ಮತ್ತು ಒಂದು ವಿಶೇಷ ಅಂತ ಹೇಳಿದರೆ ಈ ತಂಡದವರು ಎಲ್ಲ ಕಾಯ ವಾಚ ಮನಸ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ. ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸ. ಅದನ್ನು ಸುಧೀರ್ ಅವರು ಮತ್ತು ಅವರ ತ್ರಿವಿಕ್ರಮ ಅವರು, ಇನ್ನೊಬ್ಬರು ವಿದ್ಯಾಶೆಟ್ಟಿಯವರು ಅದನ್ನು ಇಟ್ಕೊಂಡು ಇಡೀ ತಂಡವನ್ನು ಕಟ್ಕೊಂಡು ನಮ್ಮ ಶ್ರುತಿ ಮತ್ತು ನಮ್ಮ ಭವ್ಯ ಅವ್ರನ್ನ ಒಂದು ಮುಂದೆ ಇಟ್ಟು ಈ ಮೂವಿ ಮಾಡಿದ್ದಾರೆ. ಇವರಿಬ್ಬರು ನನಗೇನು ಹೊಸಬರಲ್ಲ, ಅವರು ಸ್ನೇಹಿತರು. ಹಿಂದೆ ನಾನು ಶ್ರುತಿಯವ್ರನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಕಾರ್ಯಕ್ರಮಕ್ಕೆ ಕರೆದಿದ್ದೆ. ಹಾಗೆ ಭವ್ಯ ಅವರು ನನ್ನ ಚುನಾವಣಾ ಪ್ರಚಾರಕ್ಕೆ ಮೂಡಿಗೆರೆ ಬಂದಿದ್ದರು. ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ. ಅವರೆಲ್ಲರೂ ನನ್ನ ಸ್ನೇಹಿತರೆ. ಈವನ್ ವಿಜಯಲಕ್ಷ್ಮಿ ಸಿಂಗ್ ಅವರು ನನಗೆ ಬಹಳ ಬೇಕಾದವರು. ಅವರ ಪತಿ
ಜೈ ಜಗದೀಶ್ ನನ್ನ ವೆಲ್ ವಿಷರು, ಅವರ ತಂಗಿ ಚಂದ್ರಕಲಾ ನಮ್ಮ ಕೊಡಗಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷೆ ಆಗಿದ್ದರು. ಅವರು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ವೀರಭೂಮಿ ಅನ್ನೋಲ್ಲಿ ಈ ಜಾನಪದ ಕಲೆಗಳ ಒಂದು ಇದನ್ನು ಮಾಡ್ತಾಯಿದ್ರು. ನಾವು ಒಮ್ಮೆ ಹೋಗಿ ಭಾಗವಹಿಸಿದ್ದೆ. ಜಾನಪದ ಕಲೆ, ಜಾನಪದ ಕತೆ, ಜಾನಪದ ಹಾಡು ಅಂತ ಹೇಳಿದರೆ ನನಗೆ ಬಹಳ ಇಷ್ಟವಾದಂಥ ಕೆಲವೊಂದು ಸಂಗತಿಗಳು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಹೆಣ್ಮಕ್ಳ ಈ ಒಂದು ಹುಲಿ ಕುಣಿತ ನನಗೆ ಹೆಮ್ಮೆ ತಂದು ಕೊಡ್ತು. ನಿನ್ನೆ ಹೆಣ್ಣು ಶಿಶುವಿನ ವಿಶ್ವ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೇವೆ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನನಗೆ ಚಿಕ್ಕಮಗಳೂರಿನಲ್ಲಿ ಹೆಣ್ಣು ಮಗುವಿನ ವಿಶ್ವ ದಿನಾಚರಣೆ ಅಂತ ಹೇಳಿ ಕರೆದಿದ್ರು ಡಾಕ್ಟರ್ ಕೃಷ್ಣೇಗೌಡರು ಅಂತ. ಅವ್ರ ಮಗಳು ಡಾಕ್ಟರ್ ವರ್ಷ ಅಂತ ಎಲ್ಲ ಹೆಣ್ಮಕ್ಳನ್ನು ಕೂರಿಸಿ ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಹೇಗಿದೆ, ಹೇಗಾಗಬೇಕು, ಯಾವ ರೀತಿಯಲ್ಲಿ ನಾವು ಈ ಸಮಾಜದಲ್ಲಿ ಇನ್ನೂ ಗಟ್ಟಿಯಾಗಬೇಕು ಅಂತ. ಈಗ ಮಕ್ಕಳು ಗಂಡು ಮಕ್ಕಳ ಥರನೇ ಹುಲಿ ಕುಣಿತ ಕುಣಿದಿದ್ದಾರೆ. ಇವರಲ್ಲಿ ಯಕ್ಷಗಾನ ಕಲೆ ಇದೆಯಲ್ಲ, ಅದನ್ನು ಕೂಡ ಹೆಣ್ಮಕ್ಳು ಚಾಲೆಂಜ್ ಆಗಿ ಈಗ ಕಲಿತವರು ಯಕ್ಷಗಾನ ಮಾಡ್ತಾರೆ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಡೊಳ್ಳಿ ಕುಣಿತ ಇದೆಯಲ್ಲ, ಅದನ್ನು ಬರೀ ಗಂಡಸರೇ ಮಾಡ್ತಿದ್ರು. ಇವಾಗ ಹೆಣ್ಮಕ್ಳದು ಡೊಳ್ಳು ಕುಣಿತ ಇದೆ. ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ವೀರಗಾಸೆ ಕುಣಿತ, ಅದು ಕಡೂರಿನಲ್ಲಿ ಇದೆ. ಅದನ್ನು ಇವತ್ತು ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ಆ ವೀರಗಾಸೆ ಕುಣಿತನ ಮಾಡ್ತಾರೆ. ನನಗೂ ತುಂಬ ಇಷ್ಟವಾದ ಇವೆಲ್ಲ ಕಲೆಗಳು. ಹಾಗಾಗಿ ಹೆಣ್ಣುಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕೊರಗಜ್ಜ ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಮತ್ತು ಈ ನಿನ್ನ ದೈವದ ಬಗ್ಗೆ ಏನು ಈ ಫಿಲ್ಮ್ ಮೂಲಕ ಜನಕ್ಕೆ ಸಮಾಜಕ್ಕೆ ಪ್ರಚಾರ ಕೊಡೋ ಹಾಗೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಸುಧೀರ್ ಅತ್ತಾವರವರು ಮತ್ತು ತ್ರಿವಿಕ್ರಮ್ ಅವರು, ಅವರ ಎಲ್ಲ ತಂಡದವರು. ಅವರಿಗೆ ಈ ಹೆಚ್ಚು ಆಶೀರ್ವಾದ ಮಾಡಿ ಹಾರೈಸಿ, ಇಲ್ಲಿನ ಪಾತ್ರಧಾರಿಗಳಿಗೂ ಕೂಡ ಹೆಚ್ಚಿನ ಹಾರೈಕೆ ಮಾಡಿ ಮುಂದೆ ಇನ್ನೂ ಯಶಸ್ವಿ ಆಗಲಿ. ಹಾಗೆ ಈ ಮೂವಿ ಕೂಡ ಪ್ರಸಿದ್ಧಿ ಆಗಲಿ. ಕಾಂತಾರ ಮೂವಿಯಷ್ಟೇ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ, ನಮ್ಮ ತಂದೆ ಪೂಜೆ ಮಾಡ್ತಿದ್ದ ಎಲ್ಲ ದೈವಗಳನ್ನು ಕೂಡ ಪ್ರಾರ್ಥನೆ ಮಾಡಿ ಈ ದೈವದ ಈ ಮೂವಿ ಇನ್ನಷ್ಟು 6 ಏನು ಭಾಷೆಯಲ್ಲಿ ಇದು ತಯಾರಾಗಿದೆ, ಅದು ಸಕ್ಸಸ್ ಆಗಲಿ, ಇದಕ್ಕೆ ಅವಾರ್ಡ್ ಬರಲಿ ಅಂತ ಹೇಳಿ ಹಾರೈಸಿ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಕ್ಸ್ಪೆನ್ಸಿವ್ VFX ನ ಸಿನಿಮಾದಲ್ಲಿ ಮಾಡಿದ್ದಾರೆ. ಖಂಡಿತ ದೊಡ್ಡ ಸ್ಕ್ರೀನ್ ಮೇಲೆ ಆ ಒಂದು ಮ್ಯಾಜಿಕ್ನ ನಾವೆಲ್ಲರೂ ನೋಡ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ 3 ವರ್ಷ ಒಂದು ಸಿನಿಮಾ ಸತತವಾಗಿ ನಡಿಬೇಕು ಅಂದರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ ದೊಡ್ಡ ಪಾತ್ರದಲ್ಲಿರುತ್ತೆ. ಸೊ ಸಿನಿಮಾದ ಬೆನ್ನೆಲುಬಾಗಿ ನಿಂತು ಏನೇ ಆದರೂ ಪರವಾಗಿಲ್ಲ ಸಿನಿಮಾನ ಕಂಪ್ಲೀಟ್ ಮಾಡೋಣ ಅಂತ ಬಹಳ ಸ್ಟ್ರಾಂಗ್ ಆಗಿ ನಿಂತಂತ ನಿಮ್ಮೆಲ್ಲರ ಪ್ರೀತಿಯ ಪ್ರೊಡ್ಯೂಸರ್ ಆದಂಥ ತ್ರಿವಿಕ್ರಮ್ ಸಪಲ್ಯ ಸರ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಅಂತ ಸೆಟ್ ಅಷ್ಟು ಬ್ಯೂಟಿಫುಲ್ ಆದಂಥ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್ಸ್ ಎಲ್ಲದನ್ನೂ ಹೇಗೆ ಮ್ಯಾನೇಜ್ ಮಾಡಿದ್ರಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಒಬ್ಬ ನಿರ್ಮಾಪಕರಾಗಿ ಸರ್? ಇಲ್ಲಿ ನೆರೆದಿರುವ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಸಾಧಾರಣ 3 ವರ್ಷ ಹಿಂದೆ ನಮ್ಮ ಸುಧೀರ್ ಅವರು ನನ್ನ ಬಂದು ಅಪ್ರೋಚ್ ಆಗ್ತಾರೆ, ಒಂದು ಫಿಲ್ಮ್ ಮಾಡೋಣ, ಕೊರಗಜ್ಜ ಫಿಲ್ಮ್ ಮಾಡೋಣ ಅಂತ. ಅದು ಮೋಸ್ಟ್ಲಿ ಒಂದು ಅರ್ಧ ಗಂಟೆಯಲ್ಲೇ ಫೈನಲೈಸ್ ಆಗಿರ್ಬೋದು ಮೋಸ್ಟ್ಲಿ. ಏನಂದರೆ ನಾನು ಆ್ಯಕ್ಚುಲಿ ಒಂದು ಕೊರಗಜ್ಜ ಆರಾಧಕ ಕುಟುಂಬದಿಂದ ಬಂದವನು. ಸೊ ನಮ್ಮ ತಾಯಿ ನೆಲದ ಜಲ, ಪರಂಪರೆ, ಪದ್ಧತಿ, ನೆಲ ಇದನ್ನು ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನು ಜಗತ್ತಿನಾದ್ಯಂತ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಅದಕ್ಕೆ ಆ ಸೇಮ್ ಡೇ ಆ್ಯಕ್ಚುಲಿ ಅವ್ರ ಫೋನ್ ಎತ್ತನೇ ಇರಲಿಲ್ಲ. ನನ್ನ ನಾರ್ಮಲ್ ಆಗಿ ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು
ಜಗಳ ಆಗಿತ್ತು ನಮಗೆ. ಒಂದು ಒಂದು 8-10 ವರ್ಷ ಎತ್ತಿರಲಿಲ್ಲ. ಬಾಂಬೆಯಲ್ಲಿ ನಾನು ಅವರನ್ನು ಬಿಟ್ಟೋಗಿದ್ದೆ. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಬಟ್ ಆಮೇಲೆ ಶೂಟಿಂಗ್ ಶುರು ಆದಮೇಲೆ ಸಾಧಾರಣ ಒಂದು 4-5 ಕಡೆ ಅಡಚಣೆ ಆಯಿತು. ತುಂಬ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬ ಜಾಸ್ತಿನೇ ಆಯಿತು. ಏನು ಮಾಡೋಕ್ಕಾಗಲ್ಲ. ಕೊರಗಜ್ಜ ನಮ್ಮನ್ನು ಏನಾದರೂ ಮಾಡಿ ನಮ್ಮನ್ನು ಇದು ಸಪೋರ್ಟ್ ಮಾಡ್ತಾನಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು. ಏನೂ ತೊಂದರೆ ಆಗದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯಿತು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮು. ಆ್ಯಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯಿತು. 1-1.25 ವರ್ಷದೆಲ್ಲ ಶೂಟಿಂಗ್ ಮುಗೀತು. ಇನ್ನು ಇವ್ರದ್ದು ನಮ್ಮ ಡೈರೆಕ್ಟ್ರದ್ದು ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ. ಪ್ರತಿ ಸ್ಟೇಜಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ. ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಅವ್ರದ್ದು ಕಾಲ್ ಶೀಟ್ ಸಿಗಬೇಕಾದ್ರೆ ಇನ್ನೊಂದು 6 ತಿಂಗಳು. ಆಮೇಲೆ ನಮ್ಮ ಲಿಜು ಅಂತ ಇವರು DI ಅವರು ನಮ್ಮ ಕೇರಳ ಗೌರ್ಮೆಂಟಿಂದ ಸಾಧಾರಣ ಸತತ 3 ಸಲ ಇದು ತೊಗೊಂಡಿದ್ದಾರೆ, ಏನು ಅವಾರ್ಡ್ ತೊಗೊಂಡಿದ್ದಾರೆ. ಅದೇ ರೀತಿ ನಮ್ಮ VFXನ ಲವನ್ ಮತ್ತು ಕುಶನ್ ಅಂತ. ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ. ಅವರು ಅದ್ಭುತ ಸೌಂಡ್ ಡಿಸೈನರ್ ಆ್ಯಕ್ಚುಲಿ. ಅದೇ ರೀತಿ ಗೋಪಿ ಸುಂದರ್, ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ನ ಇದರಲ್ಲಿ. ಫಸ್ಟ್ ಆಫ್ ಆಲ್ ಯಾವಾಗ ಗಲಾಟೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಬೆಳಿಗ್ಗೆ ಮತ್ತೆ ಅದನ್ನು ಸರಿ ಮಾಡಬೇಕು. ಪ್ರತಿದಿನ ಇದೇ ನಮ್ಮದು ಪ್ರಾಬ್ಲಮ್ಸ್ಗಳು. ಆಮೇಲೆ ಈಗ ಲಾಸ್ಟಿಗೆ ಈಗ ಸಾಧಾರಣ ಒಂದು 15 ಸಲ ನಾನು ಮೂವಿ ನೋಡಿದ್ದೇನೆ. ಈಗ ಪ್ರತಿ ಸ್ಟೇಜಲ್ಲಿ DI ಮಾಡಿದಾಗಲೂ ನೋಡಿದ್ದೇನೆ, VFX ಮಾಡಿದಾಗಲೂ ನೋಡಿದ್ದೇನೆ, ಫಸ್ಟ್ ರಶ್ ಕಟ್ ಮಾಡಿದಾಗಲೂ ನೋಡಿದ್ದೇನೆ, ಎಡಿಟಿಂಗಲ್ಲಿ ನೋಡಿದ್ದೇನೆ, ಪ್ರತಿಯೊಂದು ನೋಡಿದ್ದೇನೆ. ಬಟ್ ಫಿಲ್ಮ್ ಈಗ ಎಷ್ಟೇ ಕಷ್ಟ ಇದ್ರೂ ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ನಾವು ನವಂಬರ್ 20 ಇವತ್ತು ನಮ್ಮದು ಇದು ಟೀಸರ್ ಲಾಂಚ್ ಮತ್ತು ಇದಿತ್ತು ಯಾವುದು ಫಸ್ಟ್ ಲುಕ್ ಲಾಂಚ್ ಇದೆ. ಇದು ಬಿಗಿನಿಂಗ್ ನಮ್ಮದು. ಇನ್ನೂ ಕೆಲವು ಪ್ರೋಗ್ರಾಮ್ಗಳಿದೆ. ಇನ್ನು ಸಾಧಾರಣ ನವಂಬರ್ 28 ನಾವು ರಿಲೀಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಆಗುತ್ತೆ ರಿಲೀಸ್ ಅವತ್ತೇ, ಸೇಮ್ ಡೇ ಆಗುತ್ತೆ. ಆಮೇಲೆ ಗೋಪಿ ಸುಂದರ್ ಹೇಳ್ದಂಗೆ ಈ ಪಿಕ್ಚರ್ಸ್ ಒಂದು ಅಪ್ಪ ಮಗನ ಲವ್ ಅಲ್ಲ, ಅಥವಾ ಒಂದು ಲವ್ ಪಿಕ್ಚರ್ ಅಲ್ಲ. ಇದನ್ನ ಡಿಸೈನ್ ಈ ಫಿಲ್ಮ್ ಮಾಡಬೇಕಾದ್ರೆ ಸಾಧಾರಣ ಒಂದು 6 ತಿಂಗಳು ಮೊದಲೇ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದನ್ನು ನಾನು ಅಲ್ಲಗಳೆಲ್ಲ ತುಂಬಾ ಶ್ರಮ ಪಟ್ಟಿದ್ದಾರೆ. ಸಾಧಾರಣ 6 ತಿಂಗಳು ಕತೆ ಮೇಲೆ ಕೂತಿದ್ದಾರೆ. ಅದಾದಮೇಲೆ ಅದರದ್ದು ಕಾಸ್ಟ್ಯೂಮ್ಸ್ 800 ವರ್ಷ ಹಳೆಯ ಕಾಸ್ಟ್ಯೂಮ್ಸ್ ಅದು. ಅದನ್ನು ಯಾವ ರೀತಿ ಬರ್ಬೋದು ಅಂತ ಡಿಸೈನ್ ಮಾಡೋದಕ್ಕೆ ಒಂದು 2-3 ತಿಂಗಳು ತೊಗೊಂಡಿದ್ದಾರೆ ಅದನ್ನು. ಇದೇ ರೀತಿ ಅವರು ಯಾವುದನ್ನು ಬಿಟ್ಟಾಕಿಲ್ಲ. ಕಂಪ್ಲೀಟ್ ಅವ್ರಿಗೆ ಹೆಂಗೆ ಬೇಕು ಅದನ್ನು ಆ ಥರನೇ ತೊಗೊಂಡಿದ್ದಾರೆ. ಅದರಲ್ಲಿ ನಮ್ಮ ವಿದ್ಯಾಧರ ಶೆಟ್ಟರು ಸಾಧಾರಣ ಇದು ಬಾಂಬೆಯಿಂದ ಬಂದು 3 ವರ್ಷ ನಮ್ಮ ಜೊತೆನೇ ಇದ್ದಾರೆ. ಅವರು ಅಲ್ಲಿ ಸ್ಟುಡಿಯೋ ಏನಾಗಿದೆ ಗೊತ್ತಿಲ್ಲ. ಇಷ್ಟೇ, ಬೇರೆ ಇನ್ನೇನು. ನಮ್ಮ ಟೀಮ್, ನಮ್ಮ ಶ್ರುತಿ ಮೇಡಮ್, ನಮ್ಮ ಭವ್ಯ ಮೇಡಮ್, ನಮ್ಮ ಕಬೀರ್ ಬೇಡಿಜಿ, ಹಾಗೆ ಸಂದೀಪ್ ಸಫಾರ್ಕರ್ ಸರ್ ಅದ್ಭುತ ನಟಿಸಿದ್ದಾರೆ. ಇವನ್ ನಮ್ಮ ಗಣೇಶಾಚಾರ್ಯ ಅವರು ಇದ್ದಾರೆ ಅದರಲ್ಲಿ. ದಿನ ಜಗಳ ಅಂದ್ರೆ ಅವ್ರಿಗೆ ಬೇಕಾದ ಔಟ್ಪುಟ್ ಅವರೊಂದು ಏನೋ ಕೊಡ್ತಾರೆ, ಅದು ಔಟ್ಪುಟ್ ಇವರಿಗೆ ಸೂಟ್ ಆಗಲ್ಲ. ಇವರಿಗೆ ಪೇಷನ್ಸ್ ಸ್ವಲ್ಪ ಕಮ್ಮಿ ಆ್ಯಕ್ಚುಲಿ. ಇಲ್ಲ ಆ ಥರ ನಾವು ಅದೇ ನಾನು ಹೇಳಿದ್ನಲ್ಲ, ಕೊರಗಜ್ಜನ ಆರಾಧಕರಿಗೆ ಭಾವನೆಗೆ ಧಕ್ಕೆ ತರುವಂಥದ್ದು ನಾವು ಏನೂ ಮಾಡಿಲ್ಲ. ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ಶೂಟ್ ಮಾಡಿದ್ದೇವೆ ನಾವು. ಕಮರ್ಷಿಯಲ್ ಆಗಿ ಯೂಸ್ ಆಗಿದೆ ಅಲ್ಲಿದ್ದು ಪರಂಪರೆ ಪದ್ಧತಿ ಅದನ್ನು ವರ್ಲ್ಡ್ ವೈಡ್ ತೋರಿಸ್ತಾ ಇದ್ದೆ. ನಮ್ಮ ಪರಂಪರೆ ಹಂಗಿದೆ ಅಂತ ನಾವು ತೋರಿಸ್ತಾ ಇದ್ದೇವೆ ಅಷ್ಟೇ ಹೊರತು ಬೇರೆ ಏನೂ ಮಾಡಿಲ್ಲ. ಸರ್, ತಮ್ಮ ಕಮರ್ಷಿಯಲ್ ಆಗಿ ತೋರಿಸುವಂಥದ್ದು ಅರ್ಥ ಆಗಿಲ್ಲ ನನಗೆ, ಯಾವ ಥರ ಅಂತ. ಈಗ ಸರ್, ರಾಮ ಕೃಷ್ಣರ ಬಗ್ಗೆ ಸಿನಿಮಾ ಮಾಡೋದು ಒಪ್ತೀರಾ ಸರ್ ನೀವು? ಶ್ರೀರಾಮಚಂದ್ರನ ಬಗ್ಗೆ ಸಿನಿಮಾಗಳಾಗಿದೆ, ಸೀರಿಯಲ್ ಆಗಿದೆ. ಸೊ ಅದನ್ನು ಒಪ್ಪೋರು ನಮ್ಮ ಭಾಗದ ದೇವರುಗಳನ್ನು ಸಿನಿಮಾ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅಲ್ಲ ಸರ್, ನಿಮ್ದಲ್ಲ, ಅವರ ಪ್ರಶ್ನೆಗೆ ನನ್ನ ಒಂದು ಸಣ್ಣ ಸೊಲ್ಯೂಷನ್. ಬಿಕಾಸ್ ನಂಗದು ಇನ್ನೂ ತಪ್ಪು ಅಂತ ಅನಿಸ್ಲಿಲ್ಲ.
ನನಗೆ ಅದು ತಪ್ಪು ಅಥವಾ ನಾನು ಮಾಡಬಾರ್ದು ಅಂತ ಅನಿಸಿದರೆ ಅದು ನಾನು ಒಪ್ಕೊಳ್ತೇನೆ. ಅದೇ ಕ್ಲಾರಿಫಿಕೇಶನ್, ದಿಸ್ ವಾಟ್ ಐ ಆಮ್ ಆಸ್ಕಿಂಗ್, ಬಿಕಾಸ್ ಕ್ಲಾರಿಫಿಕೇಶನ್ ನಿಮಗೆ ಇದೆ ಸರ್. ಈಗ ಆ ದೇವರುಗಳನ್ನ ನಾವು ತೋರಿಸ್ಬೋದು, ನಮ್ಮ ದ್ರಾವಿಡರ ದೇವರುಗಳನ್ನ ನಾವು ತೋರಿಸ್ಬಾರ್ದಾ? ಯಾರು ಹೇಳಿದ್ದು? ಹೂ ಟೋಲ್ಡ್ ದಿಸ್? ನೋ ಸರ್, ಅದು ನಾವು ಮಾತಾಡೋದಷ್ಟೇ. ಒಂದು ನಿಮಿಷ, ಅಲ್ಲ ಸರ್, ದೈವ ದೇವ ಎರಡೂ ಒಂದೇ. ಈಗ ದೈವಾಂಶ ಸಂಭೂತ ಅಂದ್ರೆ ಏನು, ದೇವಾಂಶ ಸಂಭೂತ ಏನು? ಅಷ್ಟೇ, ಆಡ್ ಮಾತದು. ದೈವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ. ಇವರು ನಮ್ಮ ಭಾಗದವರು ದೈವ ಅಂತ ಹೇಳ್ಕೊಳ್ತಾರೆ ಹೋಗ್ತಾರೆ ಹೊರತು. ಸೊ ದೇವ ದೈವ ಎಲ್ಲ ಒಂದೇ. ಸಂಸ್ಕೃತದಲ್ಲಿ ದರ್ ಇಸ್ ನೋ ಡಿಫ್ರೆನ್ಸ್ ಫಾರ್ ದ್ಯಾಟ್. ಓಕೆ ಸರ್. ಅದು ಅವರಿಗೆ ಆಕ್ಚುಲಿ ಬೇರೆ ಏನು ಕೆಲಸ ಇರಲ್ಲ. ಬೇಡ ಸರ್, ಹಾಗಲ್ಲ. ಅದು ಅವ್ರುಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್, ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡಲ್ಲ. ಸಿ ಸರ್, ನಾನು ನಿಮ್ಮ ಕ್ವಶನ್ ಆ್ಯಂಡ್ ಆನ್ಸರ್ ಆಮೇಲೆ 3D ಮೋಷನ್ ಪೋಸ್ಟರ್ ಆದಮೇಲೆ ನಿಮ್ಮ ಅಲ್ಲ ಆಮೇಲೆ ಇದೆ ಸರ್, ಕ್ವಶನ್ ಆ್ಯಂಡ್ ಆನ್ಸರ್ ಇದೆ. ಒಂದು 3D ಮೋಷನ್ ಪೋಸ್ಟರ್ ನೋಡ್ಕೊಂಡು ಮಾಡೋಣ. ನಾನು ಇವರ ಸಹಾಯಕ್ಕೆ ಬಂದೆ ಅಷ್ಟೇ. ಥ್ಯಾಂಕ್ ಯು. ಸರ್ ಅಂದರೆ ಎಂಥ ಹಾರ್ಡ್ ವರ್ಕರ್, ವರ್ಕೋಹಾಲಿಕ್ ನಮ್ಮ ಸುಧೀರ್ ಸರ್ ಅಂತ ನಾನು ಇವತ್ತು ಬೆಳಗ್ಗೆ ನೋಡಿದೆ. ಆದರೆ ನೀವು 8 ಸ್ಟ್ಯಾಂಡರ್ಡಿಂದ ನೋಡ್ತಾ ಇದ್ದೀರಾ. ಆವಾಗಲೂ ಇದೇ ಥರ ಜೋರಾಗಿ ಕುಣಿತಾ ಹಾರಾಡ್ತಾ ಇದ್ರೆ, ಅಥವಾ ಇದೇ ಥರ ಎನರ್ಜೆಟಿಕ್ ಆಗಿದ್ರೆ, ಅಥವಾ ಸಾಫ್ಟ್ ಆಗಿದ್ರೆ? ಮತ್ತು ಅವರ ಒಂದು ಪಾತ್ರ, ನಿಮ್ಮ ಒಂದು ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಹೇಗೆ ವರ್ಕೌಟ್ ಆಗಿದೆ ಸರ್? ನಾವು 8th ಸ್ಟ್ಯಾಂಡರ್ಡಲ್ಲಿ ನಾವು ಫ್ರೆಂಡ್ಸ್ ಆದದ್ದೇ ಒಂದು ನಾಟಕದ ಮುಖಾಂತರ. ಒಂದು ಭಕ್ತ ಪ್ರಹ್ಲಾದ ಅಂತ ನಾಟಕ ಇತ್ತು. ಅದರಲ್ಲಿ ಅವರು ಹಿರಣ್ಯಕಶಿಪುವಿನ ರೋಲ್ ಮಾಡಿದರು. ಆಗ ನಾನು ಎನರ್ಜಿ ನೋಡಿದ್ದೆ ಅವ್ರದ್ದು. ನಾನು ಉಗ್ರ ನರಸಿಂಹ, ಅವರು ಹಿರಣ್ಯಕಶಿಪುನ ರೋಲ್ ಮಾಡಿದರು. ಸೊ ಅದರ ನಂತರ ನಮ್ಮದು ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾವು ಇವೆಂಟ್ಸ್, ಇವನ್ ಫಿಲ್ಮ್ ಕೂಡ ಒಟ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಒಂದು 20th ಮುನ್ನುಡಿ ಅಂತ ನ್ಯಾಷನಲ್ ಅವಾರ್ಡ್ ಬಂತು, ಮುನ್ನುಡಿ. ಅದರ ನಂತರ ಪ್ರೋಸೆಸ್ ಕಂಟಿನ್ಯೂ ಆಗ್ತಿತ್ತು. ಆಮೇಲೆ ಭಾಳ ಜನರಿಗೆ ಗೊತ್ತಿಲ್ಲ ಅಂದರೆ ಅವರು ಒಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ಕ್ಲಾಸ್ 1 ಆಫೀಸರ್ ಆಗಿದ್ರು. ಯಾರಿಗೆ ಗೊತ್ತಿಲ್ಲ, ಅದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಹಿ ವಾಸ್ ಅನ್ ITS ಆಫೀಸರ್. ಕೆಲವು ವರ್ಷ ಹಿಂದೆ ಅದನ್ನು ಬಿಟ್ಟರು, ಅವರು ಅದನ್ನು ರಿಸೈನ್ ಮಾಡಿದ್ರು. ಯಾಕಂದರೆ ಈ ಫೀಲ್ಡ್ಗೋಸ್ಕರ, ಟು ಕಾನ್ಸಂಟ್ರೇಟ್ ಇನ್ ದಿಸ್ ಫೀಲ್ಡ್ ಓನ್ಲಿ. ಏನಾಯ್ತಂದ್ರೆ ಅದರ ಕೂಡಲೇ ಕೋವಿಡ್ ಬಂದುಬಿಡ್ತು. ಕೋವಿಡ್ ಬಂದು ಒಂಥರ ಕಂಗಾಲಾಗಿಬಿಟ್ರು. ಬಟ್ ಅಷ್ಟೊತ್ತಿಗೆ ಅವ್ರ ಕೆಲಸ ಯಾವತ್ತೂ ನಿಲ್ಲಿಸಿಲ್ಲ. ಏನು ಒಂದು ನಾನು ನೋಡಿದ್ದೇನೆಂದರೆ, ಜೀವನದಲ್ಲಿ ಮೇಲೆ ಕೆಳಗೆ ವೇರಿಯೇಷನ್ ಬಂದರೂ ಕೂಡ ಹಿ ವಾಸ್ ನೆವರ್, ಅವ್ರದ್ದು ಏನು ಈ ಕ್ರಿಯೇಟಿವಿಟಿಯನ್ನು ಯಾವಾಗಲೂ ಇದು ಮಾಡಿ, ಏನಾದರೂ ರೈಟಿಂಗ್ ಮಾಡೋದು ಕಂಟಿನ್ಯೂಸ್ ಪ್ರಾಸೆಸ್ ಇತ್ತು ಯಾವುದೇ ಸಿಚುವೇಷನಲ್ಲಿ. ಸೊ ಇದೇ ಟೈಮಲ್ಲಿ ಕೊರಗಜ್ಜಂದು ಭಾಳಷ್ಟು ರಿಸರ್ಚ್ ಮಾಡ್ತಾಯಿದ್ರು. ಅದರ ಬಗ್ಗೆ ತುಂಬ ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಹಿಸ್ಟೋರಿಯನ್ನನ್ನು ಮೀಟ್ ಆಗೋದು, ಪಾಂಗಾಳ, ಮಾಧವಾಚಾರ್ಯ, ಆ ಥರದ್ದು ಭಾಳ ಜನ ಇದ್ದಾರೆ. ಆ್ಯಂಡ್ ಈ ಕೋಲ್ ಆಗುವಾಗ ನುಡಿಕೆಯನ್ನು ಅದರ ಹತ್ರ ಹೋಗಿ ರೆಕಾರ್ಡ್ ಮಾಡೋದು, ಅವ್ರು ಏನು ಹೇಳ್ತಾರೆ ಅಂತ ಆ ಸ್ಟೋರಿ ತಗೊಳ್ಳೋದು, ಆ ಥರ ವಿವಿಧ ರೀತಿಯಲ್ಲಿ. ಸೊ ಈ ಕಾರಣದಿಂದಾಗಿ ತುಂಬ ಎಲ್ಲ ವಿಷಯಗಳಿಗೆ ಅಂದರೆ ಅಪ್ಸೆಟ್ ಆಗೋದು ಒಂದೇ, ಅಂದರೆ ಎಲ್ರಿಗೆ ಒಂದು ಕಂಪ್ಲೇಂಟ್ ಭಾಳ ಇದಾಗ್ತಾರೆ ಅಂತ, ಸಡನ್ ಆಗಿ ಇಂಪೇಷನ್ಸ್ ಆಗ್ತಾರೆ ಅಂತ. ಬಿಕಾಸ್ ಆ ಕೆಲಸ ಅದೇ ಕರೆಕ್ಟ್ ಆಗದಿದ್ದರೆ ಇಲ್ಲಿ ಇಂದು ಶೂಟಿಂಗಲ್ಲಾಗಲಿ ಎಲ್ಲೂ ಕೂಡ ಅದೇ ವಿಷಯಕ್ಕೆ ಜಗಳ ಆಗೋದು ಬಿಟ್ಟು ಬೇರೆ ಯಾವುದಕ್ಕೂ ಜಗಳ ಆಗ್ತಿರ್ಲಿಲ್ಲ. ಓನ್ಲಿ ಫಾರ್ ದ ಕ್ರಿಯೇಟಿವ್ ವರ್ಕ್, ನಥಿಂಗ್ ಎಲ್ಸ್. ಅದು ಎಲ್ರಿಗೂ ಗೊತ್ತು, ವರ್ಕ್ ಮಾಡಿದವ್ರಿಗೆ ಎಲ್ರಿಗೂ ಗೊತ್ತು. ಶ್ರುತಿ ಮೇಡಮ್, ಬಾವಿ ಮೇಡಮ್ ಅವ್ರಿಗೆ ಗೊತ್ತಿರುತ್ತೆ ಅದೇ ಕೆಲಸಕ್ಕೆ. ಬೇರೆ ಯಾವುದೇ ಅದರಲ್ಲಿ ಇದಿರುವುದಿಲ್ಲ. ಆಮೇಲೆ ಅದು ಓನ್ಲಿ ಟೈಮಿಂಗ್ ಇರುತ್ತೆ, ಮತ್ತೆ ಅದನ್ನು ಮರೆತು ಬಿಟ್ಟಿರ್ತಾರೆ. ಸೊ ಆ ರೀತಿಯಾಗಿ ಫಿಲ್ಮ್ ಯಾವ ಥರ ಬಂದಿತ್ತು ಅಂದರೆ, ಇದು ಭಾಳ ಒಂದು ಅಂದರೆ ಸ್ಟಾರ್ಟ್ ಮಾಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಹೋಗುತ್ತಂತ, ಯಾರು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಒಂದು ಭಾಳ ಒಂದು ಏನು ಹೇಳ್ತಾರೆ, ಅದಕ್ಕೊಂದು ದೊಡ್ಡ ಕ್ಯಾನ್ವಾಸ್ ಆಗಿ ಹೋಯ್ತದು ದಿಸ್ ಫಿಲ್ಮ್ ಬಿಕಮ್. ಅಂದರೆ ಇದನ್ನು ನೀವು ಇವರು ಹೇಳಿದ ಗೋಪಿಯ ಭಾಳ ಜನ ಹೇಳಿದ್ರು, ಈ ಕಾಂಟ್ ಕೀಪ್ ಇಟ್ ಇನ್ ಎ ಸಿಂಗಲ್ ಇದೇ ಝೋನರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಯಾವುದೇ ಝೋನರ್ ರಹಿತ, ಬೇರೆ ಬೇರೆ ಝೋನರ್ ರಹಿತ ಫಿಲ್ಮ್ ಅಂತ ಹೇಳ್ಬೋದು. ಅಷ್ಟು ವೇರಿಯೇಷನ್ ಇದೆ ಈ ಫಿಲ್ಮಲ್ಲಿ. ಸೊ ಅವರ ಈ ಎಫರ್ಟ್ ಏನಿದೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದೆ. ಮುಖ್ಯವಾಗಿ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸರ್ ಅವರು ಯಾವುದೇ ಏನು ಕೇಳಿದ್ರು ಮಾತ್ರ ಇವತ್ತಿನ ತನಕ ಟಿಲ್ ಟುಡೇ ನೋ ಅಂತ ಹೇಳಿಲ್ಲ. ಕೇಳ್ತಾರೆ ಎಷ್ಟಾಗುತ್ತೆ ಬಜೆಟ್, ಎಷ್ಟಾಗುತ್ತೆ, ಸ್ವಲ್ಪ ಕಡಿಮೆ ಮಾಡಿ. 10 ರೂಪಾಯಿ ಹೇಳಿದ್ರೆ 9 ರೂಪಾಯಿಗೆ ಹೇಳೋದು ಅವರು. 1 ಲಕ್ಷ ಹೇಳಿದ್ರೆ 90,000, 1 ಕೋಟಿ ಹೇಳಿದ್ರೆ 90 ಲಕ್ಷ ಹೇಳೋದು ಅವ್ರದ್ದಾಗೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ
ಇದಿಲ್ಲ. ಎಸ್, ಅಷ್ಟು ಬಿಟ್ಟರೆ ಬೇರೆ ವೆರಿ ನೈಸ್ ಪ್ರೊಡ್ಯೂಸರ್, ಅದೊಂದು ಪುಣ್ಯ ಅಂತಲೇ ಹೇಳ್ಬೋದು ಆ ಥರ ಪ್ರೊಡ್ಯೂಸರ್ ಸಿಗೋದು. ಯಾಕೆಂದರೆ ಬೇರೆ ಯಾವುದ್ರಲ್ಲಿ ಕ್ರಿಯೇಟಿವ್ ಆಗಿ ಇಂಟರ್ಫಿಯರ್ ಆಗೋದಿಲ್ಲ. ಟೋಟಲಿ ಕಾನ್ಫಿಡೆನ್ಸ್ ಆನ್ ದ ಡೈರೆಕ್ಟರ್ ಅದಿತ್ತು. ಸೊ ಈ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಅಜ್ಜನ ಆಶೀರ್ವಾದ, ಏನು ನಾವು ಸಣ್ಣದಿಂದಲೊಂದು ನಂಬಿಕೊಂಡಿರೋ ದೈವ, ಅದು ಈ ಫಿಲ್ಮ್ ಮೇಲೆ ನಮಗೆ ಇದೆ ಅಂತ ಆಗಾಗ ಬಿಟ್ಟೇ ಇಲ್ಲ, ನಮ್ಮನ್ನು ಎಲ್ಲೂ ಬಿಟ್ಟಿಲ್ಲ. ಅದು ಎಷ್ಟು ಕಷ್ಟ ಬಂದರೂ ಅಜ್ಜನ ಆಶೀರ್ವಾದ ಬಿಟ್ಟಿಲ್ಲ. ಸೊ ಮುಂದೇನು ಈ ಸಿನಿಮಾ ಒಂದು ಹಂತಕ್ಕೆ ತಗೊಳ್ತದೆ ಅಂತ ನಮಗೆ ನಮ್ಮದೊಂದು ಆಸೆ. ಸೊ ಥ್ಯಾಂಕ್ ಯು, ಎಲ್ಲರೂ ಬಂದದಕ್ಕೆ ಥ್ಯಾಂಕ್ ಯು. ಇದೇ ರೀತಿ ಈ ಫಿಲ್ಮನ್ನು ಹರಿಸಿ. ಥ್ಯಾಂಕ್ ಯು. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಆಬ್ವಿಯಸ್ಲಿ ಟೆನ್ಷನ್ ಅಥವಾ ನರ್ವಸ್ ಇದೆ. ಸೊ ಸಿನಿಮಾ ಆದಮೇಲೆ, ಸಿನಿಮಾ ರಿಲೀಸ್ ಆದಮೇಲೆ ಜಾಸ್ತಿ ಮಾತಾಡ್ತೇನೆ. ಥ್ಯಾಂಕ್ ಯು.